ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರೆ ವಿ ಎ ಟಾಕ್ಸ್. ಇದರ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ಪೂರ್ತಿಯಾದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಇನ್ನು ಕೇವಲ 53 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. 2025 ಮುಗಿಯೋ ಅಷ್ಟೊತ್ತಿಗೆ 1K ಸಬ್ಸ್ಕ್ರೈಬರ್ಸ್ ಮಾಡ್ಕೊಡಿ ವೀಕ್ಷಕರೇ. ಸೊ ನಿಮ್ಮ ಕೈಲಿ ಎಲ್ಲ ಇರುತ್ತೆ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ, ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಗೆಲ್ಲರೂ ಗೊತ್ತಿರಬಹುದು, ಸೊ ತುಂಬಾ ಜನ ಫ್ಯಾಮಿಲೀಸ್ಗಳೆಲ್ಲ ಮನೆಗೆ ಎಂಟ್ರಿ ಕೊಟ್ಟು ವಾಪಸ್ ಮನೆಗೆ ಹೋಗಿದ್ದಾರೆ, ಹಾಗೂ ಅನ್ಫಾರ್ಚುನೇಟ್ಲಿ ಮನೆಗೆ ಸಹ ಹೋಗಿದ್ದಾರೆ. ಅದು ಕಾವ್ಯ ಅವರ ಫ್ಯಾಮಿಲಿ ವೀಕ್ಷಕರೇ. ನೀವು ಕೇಳ್ಬೋದು, ಕಾವ್ಯ ಅವರ ಫ್ಯಾಮಿಲಿ ಪುನಃ ವಾಪಸ್ ಬರ್ತಾರಾ ಬರಲ್ವಾ ಅಂತ. ಸೊ ಕನ್ಫರ್ಮ್ ಆಗಿದೆ ವೀಕ್ಷಕರೇ, ಅವರು ವಾಪಸ್ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಆಗಿದೆ ವೀಕ್ಷಕರೇ. ಸೊ ಅವರು ಮನೆಗೆ ಬರ್ತಾ ಇಲ್ಲ ವೀಕ್ಷಕರೇ. ಕಾವ್ಯ ಅವರು ಪಾಪ ತುಂಬಾ ಕಣ್ಣೀರನ್ನ ಹಾಕ್ತಾ ಇದ್ರು. ಅವರ ತಮ್ಮ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಅವರ ಮನೆಯವರು ಎಂಜಾಯ್ ಮಾಡೋಕ್ಕಾಗಿಲ್ಲ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಮುಂದಿನ ಕಂಟೆಸ್ಟೆಂಟ್ ಯಾರ ಫ್ಯಾಮಿಲಿ ಬರ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಅದು ರಘು ಅವರ ಫ್ಯಾಮಿಲಿ ಬರ್ತಾ ಇದ್ದಾರೆ ವೀಕ್ಷಕರೇ. ಸೊ ರಘು ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿದೆ. ಆಲ್ರೆಡಿ ಅವರು ಮನೆಗೆ ಹೋಗಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅವರ ಹೆಂಡತಿ ಹಾಗೂ ಮಗ ಇಬ್ರು ಸಹ ಬಂದಿದ್ದಾರೆ. ಅವರ ಮಗನ ಫಸ್ಟ್ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಅವರ ಹೆಂಡತಿಯ ಬರ್ತಡೇ ಏನಿದೆ, ಅದು ಬಿಗ್ ಬಾಸ್ ಮನೆಯಲ್ಲೇ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ತುಂಬ ಜನ ಫ್ಯಾಮಿಲಿ ಕಂಟೆಸ್ಟೆಂಟ್ ಏನಿದ್ದಾರೆ ಅವರೆಲ್ಲ ತುಂಬ ಲಕ್ಕಿ ಪಡ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಧ್ರುವಂತ್ ಅವರ ತಮ್ಮ ಏನಿದ್ದಾರೆ ಅವರಂತೂ ತುಂಬ ಲಕ್ಕಿ ಪಡ್ತಿದ್ದಾರೆ. ಅದು ಬಿಗ್ ಬಾಸ್ ಮನೇಲಿ ಅವರ ರಿಸೆಪ್ಷನ್ ಆಯಿತು. ತದನಂತರ ವೀಕ್ಷಕರೇ ಇನ್ನೊಂದು ಏನಪ್ಪ ಅಂದರೆ ಅದು ರಘು ಅವರ ಫ್ಯಾಮಿಲಿ ವೀಕ್ಷಕರೇ. ಸೊ ರಘು ಅವರ ಫ್ಯಾಮಿಲಿಯ ಅವರ ಹೆಂಡತಿಯ ಬರ್ತಡೇ ಇದೆ, ಅದು ಬಿಗ್ ಬಾಸ್ ಮನೇಲಿ ಆಚರಿಸ್ತಾ ಇದ್ದಾರೆ. ಅವರು ಸಹ ತುಂಬ ಅದೃಷ್ಟ ಬರ್ದಿದ್ದಾರೆ ಅಂತ ಹೇಳ್ಬೋದು. ಅದು ಅವರ ಗಂಡನಿಂದ ಸಾಧ್ಯವಾಯಿತು ವೀಕ್ಷಕರೇ. ಸೊ ಅವ್ರ ಗಂಡ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಸೊ ಅದೇ ರೀತಿ ಅವ್ರ ಮಗನೂ ಸಹ ಬಂದಿದ್ದಾರೆ. ಅವ್ರ ಮಗನೂ ತುಂಬ ಲಕ್ಕಿ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಹಾಗೂ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಸೊ ಯಾರು ಟಾಪಲ್ಲಿ ಇದ್ದಾರೆ, ಯಾರು ಬಾಟಮ್ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅವರ ಹೆಂಡತಿ ಹಾಗೂ ಮಗನ ಜೊತೆ ತುಂಬಾ ಡ್ಯಾನ್ಸ್ ಮಾಡ್ಕೊಂಡು ತುಂಬಾ ಜಾಲಿಯಾಗಿದ್ದಾರೆ ಅಂತ ಹೇಳ್ಬೋದು ರಘು ಅವರು ವೀಕ್ಷಕರೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರ ಮಗ ಹಾಗೂ ಅವರು ಡ್ಯಾನ್ಸ್ ಆಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಅದರ ನಂತರ ಕೊನೆಗೆ ಒಂದು ಫೋಟೋ ತಗೊಂಡು ಈ ಸೆಕ್ಷನ್ನ ಎಡ್ ಮಾಡ್ತಾರೆ ವೀಕ್ಷಕರೇ. ಸೊ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ಬೋದು. ಸೊ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದ್ರೆ, ಅದು ಮೊದಲನೇದಾಗಿ ರಘು ಅವರ ಫ್ಯಾಮಿಲಿ ಬರ್ತಾರೆ. ಅದರ ನಂತರ ಸ್ಪಂದನ ಅವರ ಫ್ಯಾಮಿಲಿ ಬರ್ತಾರೆ ವೀಕ್ಷಕರೇ. ಸೊ ಅಲ್ಲಿಗೆ ಫ್ಯಾಮಿಲಿ ರೌಂಡ್ ಎಲ್ಲ ಕಂಪ್ಲೀಟ್ ಆಗುತ್ತೆ ವೀಕ್ಷಕರೇ. ಯಾರನ್ನ ಆಯ್ಕೆ ಮಾಡಿದ್ರು ಕ್ಯಾಪ್ಟನ್ ರೇಸ್ಗೆ ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ವೀಕ್ಷಕರೇ ಧ್ರುವಂತ್ ಅವರ ಫ್ಯಾಮಿಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೂರಜ್ ಅವರ ಫ್ಯಾಮಿಲಿ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಕಾವ್ಯ ಅವರ ಫ್ಯಾಮಿಲಿ ಅವರು ಅರ್ಧಕ್ಕೆ ಹೊಂಟೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದ ಚಾನ್ಸ್ ಕೊಡ್ಲಿಲ್ಲ. ಇನ್ನು ರಘು ಅವರ ಫ್ಯಾಮಿಲಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನ ಬಿಟ್ರೆ ಮಾಳುವರ ಫ್ಯಾಮಿಲಿ ಅವರು ಸಹ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯೂ ಸಹ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ಬೋದು. ರಾಶಿಕಾ ಅವರ ಫ್ಯಾಮಿಲಿ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಧನುಷ್ ಅವರ ಫ್ಯಾಮಿಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ಇಷ್ಟು ಜನನ ಅವರು ಆಯ್ಕೆ ಮಾಡ್ತಾರೆ ವೀಕ್ಷಕರೇ. ಸೊ ಯಾರು ಈ ವಾರ ಮನೆಯಿಂದ ಹೋಗಬೇಕು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ಇನ್ನು ಮುಂದಿನ ವಿಷಯಕ್ಕೆ ಬಂದ್ರೆ ಏನಪ್ಪ ಅಂದರೆ, ಅದು ಸ್ಪಂದನ ಅವರ ಫ್ಯಾಮಿಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಪಂದನ ಅವರ ಅಪ್ಪ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಅವರ ಮಗಳನ್ನ ಒಂದು ಸ್ಕೂಲಲ್ಲಿ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ರಂತೆ. ಸೊ ಅದ್ರ ಬಗ್ಗೆ ಅವರು ಹೇಳ್ಕೊತಾ ಇದ್ದಾರೆ ವೀಕ್ಷಕರೇ. ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ತುಂಬ ಜಾಲಿಯಿಂದ ಅವರು ಸಹ ಇದ್ದಾರೆ, ಎಲ್ಲರ ಜೊತೆನೂ ಮಾತಾಡ್ಕೊಂಡು ಇದ್ದಾರೆ ಅಂತ ಹೇಳ್ಬೋದು. ನಿನ್ನ ಮುಂದಿನ ವಿಷಯಕ್ಕೆ ಬಂದರೆ ಅದು ವೋಟಿಂಗ್ ರಿಸಲ್ಟ್ ವೀಕ್ಷಕರೇ. ಸೊ ನಿಮ್ಗೆ ಹೇಳಿದ್ದೆ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಸೊ ಇನ್ನೊಂದು ವಿಷಯಕ್ಕೆ ಬಂದರೆ ಇವತ್ತಿನ ಎಪಿಸೋಡಲ್ಲಿ 3 ಫ್ಯಾಮಿಲಿಗಳು ಬರುತ್ತೆ, ಮಾಳು, ರಘು ಹಾಗೂ ಸ್ಪಂದನ ಅವರ ಫ್ಯಾಮಿಲಿ ವೀಕ್ಷಕರೇ. ಸೊ ಇದೀಗಷ್ಟೇ ಸ್ಪಂದನ ಅವರ ಫ್ಯಾಮಿಲಿ ಬಂದಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇನ್ನು ವೋಟಿಂಗ್ ರಿಸಲ್ಟ್ಗೆ ಬಂದರೆ, ಸೊ ಗಿಲ್ಲಿ ಅವರು ಚರಿತ್ರೆನ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಏನು ಚರಿತ್ರೆನ ಸೃಷ್ಟಿಸಿದ್ರು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. 10ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಧನುಷ್ ಅವರು. ಸೊ ಇವ್ರಿಗೆ 88,000 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಇನ್ನು 9ನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು. ಸೊ ಇವ್ರಿಗೆ ಎಷ್ಟಪ್ಪ ವೋಟ್ ಸಿಕ್ಕಿದೆ ಅಂದರೆ ಅದು 91,618 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇನ್ನು 8ನೇ ಸ್ಥಾನದಲ್ಲಿರೋದು ರಘು ಅವರು. ಸೊ ಈಗಷ್ಟೇ ಅವರ ಫ್ಯಾಮಿಲಿ ಬಂದಿದೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಎಷ್ಟಪ್ಪ ವೋಟ್ ಸಿಕ್ಕಿದೆ ಅಂದರೆ 1,50,000 ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು 7ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಸ್ಪಂದನ ಅವರು.
ವೀಕ್ಷಕರೇ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದರೆ ಅದು 1,54,000 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇನ್ನು 6ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅಶ್ವಿನಿ ಅವರು ವೀಕ್ಷಕರೇ. ಸೊ ಅಶ್ವಿನಿ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಕೆಳಗಡೆ ಡೌನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇವ್ರಿಗೆ 1,74,430 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು 5ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ರಾಶಿಕಾ ಅವರು. ಸೊ ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಾನೆ ಇರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೆಲ್ಲ ಗಮನಿಸಿರ್ಬೋದು, ಹೋದ ವಾರ ಎಲ್ಲ ಇವರು ಮನೆಯಿಂದ ಹೊರಗಡೆ ಹೋಗಬೇಕಾಯಿತು, ಕೆಲವೇ ಓಟ್ಗಳಿಂದ ಇವರು ಮನೆಯೇ ಉಳ್ಕೊಂಡಿದ್ದರು. ಸೊ ಅದೇ ರೀತಿಯಾಗಿ ಈ ವಾರ ಒಳ್ಳೆ ವೋಟಿಂಗ್ ಸಿಗ್ತಾ ಇದೆ. ಇವ್ರಿಗೆ 1,74,000 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಸೂರಜ್ ಅವರು. ಸೊ ಇವರಂತೂ ಟಾಪ್ 4 ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬಾಟಮ್ 8 ಇದ್ರು, ಬಾಟಮ್ 3 ಇದ್ರು, ಬಟ್ ಈಗ ಟಾಪ್ 4 ಬಂದ್ಬಿಟ್ಟಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯಕರವಾಗುತ್ತೆ. ಸೊ ಇವ್ರಿಗೆ 1,83,000 ಓಟ್ಗಳು ಸಿಕ್ಕಿದೆ ವೀಕ್ಷಕರೇ. ಇನ್ನು 3ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದ್ರೆ ಅದು ಮಾಳು ಅವರು. ಇವ್ರಿಗಂತೂ ಒಳ್ಳೆ ಓಟ್ ಸಿಕ್ಕಿದೆ. ಇವರು ಸಹ ಬಾಟಮ್ 5 ಇದ್ರು, ಬಟ್ ಈಗ ಇವರು ಟಾಪ್ 3 ಬಂದಿದ್ದಾರೆ. ಇವ್ರಿಗೆ 3,51,000 ಓಟ್ಗಳು ಸಿಕ್ಕಿದೆ. 2ನೇ ಸ್ಥಾನದಲ್ಲಿ ರಕ್ಷಿತ್ ಅವರು. ಸೊ ಇವ್ರಿಗೆ ಎಷ್ಟಪ್ಪ ಅಂದ್ರೆ 3,67,571 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು 1ನೇ ಸ್ಥಾನದಲ್ಲಿ ಇರೋದು ಯಾರು ಅಂತ ಕಮೆಂಟ್ ಮಾಡಿ. ಸೊ ಅವ್ರು ಯಾರು ಅಂದ್ರೆ ಅದು ಗಿಲ್ಲಿಯವರ ವೀಕ್ಷಕರೇ. ಸೊ ಇವ್ರಿಗೆ 11,90,000 ಓಟ್ಗಳು ಸಿಕ್ಕಿದೆ ವೀಕ್ಷಕರ. ಇದಂತೂ ಭರ್ಜರಿ ವೋಟಿಂಗ್ ಅಂತ ಹೇಳ್ಬೋದು. ಬರೋಬ್ಬರಿ 7 ಲಕ್ಷ ಲೀಡಿಂಗ್ ಅಲ್ಲಿ ಹೊಡಿತಾ ಇದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವ್ರಿಗಂತೂ ತಡೆಯೋರು ಯಾರು ಇಲ್ಲ, ಇವರಂತೂ ಟಾಪರ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇಷ್ಟ ಆಗಿತ್ತು ವೀಕ್ಷಕರೇ. ಗಿಲ್ಲಿ ವಿನ್ನರ್ ಆಗ್ಬೇಕಂದ್ರೆ ವಿನ್ನರ್ ಗಿಲ್ಲಿ ಅಂತ ಕಮೆಂಟ್ ಮಾಡಿ.